ಜೈ ಗುರುದೇವ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಕಲ್ಪ ಮಂತ್ರದ ಬಗ್ಗೆ ತಿಳ್ಕೊಂಡ್ರಿ. ಸಂಕಲ್ಪ ಮಂತ್ರ ಅಂದರೆ ಎರಡೂ ಅಂಗೈಗಳನ್ನು ಮುಚ್ಕೊಂಡು ನಾವು ಈಗ ಸುಖಾಸನದಲ್ಲಿ ಕೂತಿರ್ತೀವಲ್ಲ, ಎಡಗೈ ಮೇಲೆ ಬಲಗೈನ ಇಟ್ಕೊಳ್ಳೋದು. ಮಧ್ಯದಲ್ಲಿ ಒಂದು ಪಿರಾಮಿಡ್ ಶೇಪ್ದೊಳಗೆ ಅದನ್ನ ಮಾಡಿ ಇಟ್ಕೊಂಡು ಕೂತಿರ್ತೇವೆ. ಈ ಸ್ಥಿತಿಯೊಳಗೆ ನಾವು ಧನಾತ್ಮಕವಾದಂಥ ಚಿಂತನೆಗಳನ್ನು ಮಾಡ್ತೇವೆ. ಅಂದರೆ ಪಾಸಿಟಿವ್ ಇರಬೇಕು, ವರ್ತಮಾನ ಕಾಲದಲ್ಲಿ ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಇವನ್ನೆಲ್ಲ ನಾವೇನು ಮಾಡಬೇಕು, ಎಫರ್ಮೇಷನ್ ಮಾಡಬೇಕು, ಪಾಸಿಟಿವ್ ಎಫರ್ಮೇಷನ್. ಸೊ ಪಾಸಿಟಿವ್ ಎಫರ್ಮೇಷನ್ ಮಾಡ್ತಾ ಇದ್ದಾಗ ನಮಗೆ ಆ ಚಿತ್ರಣ ಕಣ್ಮುಂದೆ ಬರ್ತದೆ. ಕಣ್ಮುಂದೆ ಬಂದಾಗ ಆ್ಯಕ್ಚುಲಿ ಆ ಎನರ್ಜಿ ಕ್ರಿಯೇಟ್ ಆಗ್ತದೆ. ನೀವು 3 ಸಲ ಏನು ಹೇಳ್ತಿರಲ್ಲ ಅದು ನಿಜ ಆಗ್ತಾ ಬರ್ತದೆ. ಕರೆಕ್ಟಾ? ಎಚ್ಚರಿಕೆ ಒಳಗಿದ್ದಾಗ 3 ಸಲ ಹೇಳಿದ್ದು ನಿಜ ಆಗೋಲ್ಲ. ನಿದ್ದೆ ಒಳಗಿದ್ದಾಗ ಹೇಳಿದ್ದು ಸುಳ್ಳಾಗ್ಬೋದು. ಆದರೆ ಎಚ್ಚರಿಕೆ ಮತ್ತು ನಿದ್ದೆಯ ಮಧ್ಯದ ಸ್ಥಿತಿ ಯಾವುದಿದೆ, ಕಣ್ಣು ಮುಚ್ಚಿದ ತಕ್ಷಣ ಸುಪ್ತ ಮನಸ್ಥಿತಿ ಒಳಗಿರ್ತೇವೆ ನಾವು. ಸುಪ್ತ ಮನಸ್ಥಿತಿ ಅಂದರೆ ಸಬ್ ಕಾನ್ಷಿಯಸ್ ಸ್ಟೇಟ್ ಆಫ್ ಮೈಂಡ್. ಆ ಸ್ಥಿತಿ ಒಳಗೆ ಏನಾಗ್ತದೆ, ನಾವೇನೇನು ರಿವೀಲ್ ಮಾಡ್ತೇವಲ್ಲ ದೇ ವಿಲ್ ಆಲ್ ಕಮ್ ಟ್ರೂ. ಅದಕ್ಕಾಗಿ ನಾವು ನಮ್ಮ ಬಗ್ಗೆ ಅಥವಾ ಬೇರೆದವ್ರ ಬಗ್ಗೆ ಧನಾತ್ಮಕವಾದಂಥ ಚಿಂತನೆಗಳನ್ನು ಮಾಡಿದ್ರಲ್ಲ, ಏನು ಅನಿಸ್ತೀರಿ ಮಾಡಿದಾಗ ನಿಮ್ಗೆ? ಖುಷಿ ಅನಿಸ್ತು ಮನಸ್ಸಿಗೆ. ಅನ್ನಿಸ್ತಲ್ಲ? ಹಾಂ, ಅನ್ಸೋದು ಅಷ್ಟಲ್ಲ, ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ಸೊ ಯು ಆರ್ ಕಾನ್ಫಿಡೆಂಟ್ಲಿ ಅಫರ್ಮಿಂಗ್ ಪಾಸಿಟಿವಿಟಿ ಇನ್ ಯುವರ್ ಲೈಫ್. ಇದ್ದೇವೆ. ಸೊ ಏನೇನು ಪಾಸಿಟಿವ್ ಆಗಿ ನೀವು ನಿಮ್ಮ ಕಾನ್ಷಿಯಸ್ನೆಸ್ನೊಳಗೆ ಇಟ್ಕೋತಿರಲ್ಲ ಅದೆಲ್ಲ ನಿಜ ಆಗ್ತಾ ಬರ್ತದೆ. ಇಲ್ಲಿ ತತ್ವಗಳು ಏನಪ್ಪ ಅಂತಂದರೆ, ಸಬ್ ಕಾನ್ಷಿಯಸ್ ಸ್ಟೇಟ್ ಆಫ್ ಮೈಂಡ್ ನಂಬರ್ 1, ನಂಬರ್ 2 3 ಸಲ ಅದನ್ನ ರಿವೀಲ್ ಮಾಡೋದು. ಅಂದರೆ ಪುನರುಚ್ಚಾರ ಮಾಡ್ಬೇಕು 3 ಸಲ. ಮಂತ್ರೋಪದೇಶ ಮಾಡ್ಬೇಕಾದ್ರೆ 3 ಸಲ ಹೇಳ್ತಾರೆ ನೋಡಿ. ಸೊ ಯಾವುದನ್ನು 3 ಸಲ ಹೇಳ್ತಿರಲ್ಲ ಅದು ದೇವರ ತಥಾಸ್ತು ಅಂತ ಹೇಳ್ತಾನೆ. ದೇವ್ರನ್ನ ಹೆಂಗೆ ಕೂಡಿಸಿರ್ತಾರೆ ದೇವಸ್ಥಾನಗಳು, ಈ ಥರ ಬಲಗೈ ಹೊರದ ಹಸ್ತ ಇರ್ತದಲ್ಲ. ಸೊ ಅದೇನು ಇಂಡಿಕೇಟ್ ಮಾಡ್ತದೆ, ಎದುರುಗಡೆ ಯಾರು ಕೂತಾರಲ್ಲ ಅವ್ರು ಏನು ಕೇಳಿದ್ರು ಅದಕ್ಕೆ ಎಸ್ ಅಂತದದು. ಅದಕ್ಕೆ ನೀವು ಎದುರುಗಡೆ ಕೂತ್ಕೊಂಡು ಏನು ಹೇಳ್ಬೇಕು, ಧನಾತ್ಮಕವಾಗಿನೇ ಹೇಳ್ಬೇಕು. ಆರಾಮಿದ್ದೀರೇನ್ರಿ ಅಂತ ಯಾರು ಕೇಳಿದ್ರೆ ಏನ್ರಿ ಆರಾಮಿಲ್ಲ ಅಂತ ಅಂದ ಕೂಡಲೇ ನಾ ಆರಾಮಿಲ್ಲ ಅಂತ ಹೇಳ್ದಂಗೆ ಆಯ್ತು. ಅದನ್ನು 3 ಸಲ ಹೇಳಿಬಿಟ್ರೆ ದೇವರು ಹಂಗಾಗ್ಲಿ ಹೋಗಂತಾನೆ. ಕರೆಕ್ಟ್ ಅಲ್ಲ? ಸೊ ನಿಜವಾಗಿ ನಾ ಆರಾಮಿದ್ದೇನೆ, ಯಾಕಂದ್ರೆ ನೀವು ಆರಾಮಿದ್ದೀರಿ. ಇದ್ದೀರಿಲ್ರಿ? ಎಷ್ಟು ಆರಾಮಿದ್ದೀರಿ ಅಂದ್ರೆ ಈಗ ಎಷ್ಟು ಆರಾಮಿದ್ದೀರಲ್ಲ ಅಷ್ಟಿದ್ದೀರಿ. ಆ ಪಕ್ಕದ ಮನೆಯವರು ಅಷ್ಟು ಆರಾಮಿರ್ಬೇಕಂತಲ್ಲ. ಈ ರೈಟ್ ನೌ ಮೈ ಕಂಡೀಷನ್ ಇಸ್ ಐ ಆಮ್ ಹೆಲ್ದಿ. ಕರೆಕ್ಟ್ ಅಲ್ಲ? ನಮ್ಗಿಂತ ಕಡಿಮೆ ಸ್ಥಿತಿಯಲ್ಲಿ ಇರೋರು ಬೆಡ್ ರಿಡನ್ ಆಗ್ಯಾರ, ಮೆಂಟಲಿ ರಿಟಾರ್ಡೆಡ್ ಇದ್ದಾರೆ. ಜಗತ್ತಿನೊಳಗೆ ಎಷ್ಟೋ ಜನ ಇನ್ನೂ ಒಂದು ಲೋಯರ್ ಲೆವೆಲ್ ಆಫ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟಾನಪ್ಪ, ಒಳ್ಳೆ ಸಂಸಾರ ಕೊಟ್ಟಿದ್ದಾನೆ, ಒಳ್ಳೆ ಹೆಂಡತಿ, ಮಕ್ಕಳು, ಸಂಸಾರ, ಮೊಮ್ಮಕ್ಕಳು ಎಲ್ಲ ಸಮೃದ್ಧಿ ಆಗಿದೆ ಅಂತ ನೀವು ಇಟ್ಕೊಂಡಿದ್ದಾಗ ಆ ಸಮೃದ್ಧಿ ಏನದಲ್ಲ ಅದು ಹೆಚ್ಚಿಗೆ ಹಾಕೋತ ಹೋಗ್ತದೆ, ಅಭಿವೃದ್ಧಿ ಆಗ್ತದೆ. ಸೊ ಯು ಆರ್ ಇನ್ಕ್ರೀಸಿಂಗ್ ಯುವರ್ ಪ್ರಾಸ್ಪೆರಿಟಿ. ಅದಕ್ಕೆ ಯಾವಾಗಲೂ ಮನಸ್ಸನ್ನ ಇಟ್ಕೋಬೇಕು, ನನಗಿದು ಬೇಕು ಅಂತ ಎಂದು ಹೇಳ್ಬಾರ್ದು. ದೇವರಿಗೆ ನಿಮ್ಗೇನು ಬೇಕಂತ ಗೊತ್ತಿರ್ತದೆ. ಅದಕ್ಕೆ ದೇವ್ರ ಹತ್ರ ಹೋಗಿ ನಾನು ಆರಾಮಿದ್ದೇನಪ್ಪ ಅಂದ್ಕೊಳ್ಳೆ ದೇವ್ರೇನಂತಾನೆ ಹಂಗಾಗಿ ಅವಾಗ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗ್ತದೆ. ಹೌದಲ್ರಿ? ನಂಗೆ ತಲೆನೋವು ಬಂದಿದೆ, ನಿಜವಾಗೂ ಬಂದಿದೆ. ತಲೆನೋವಿನ ಮೇಲೆ ಫೋಕಸ್ ಮಾಡಿ 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 ನಂಗೆ ತಲೆನೋವು ಬಂದಿದೆ ಅಂತ ನೀವು ಫೋಕಸ್ ಮಾಡಿದಾಗ ತಲೆನೋವು ಅದು ಉಲ್ಬಣ ಆಗಿ ಮೈಗ್ರೇನ್ ಆದರೂ ಆಗ್ಬೋದು. ಜನರಿಗೆ ಎಲ್ಲ ಕಾಯಿಲೆಗಳು ಹಿಂಗೆ ಬಂದವ್ರಿ, ಬಿಕಾಸ್ ದೇ ಆರ್ ಫೋಕಸಿಂಗ್ ಆನ್ ದೇರ್ ಡಿಸೀಸ್. ನೀವು ಆ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಿರಿ. ಕರೆಕ್ಟಾ? ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮೇ ಕಾಣಿಸ್ತದೆ. ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಿದರೆ ಯು ವಿಲ್ ಗೆಟ್ ಲಾಟ್ ಆಫ್ ಸೊಲ್ಯೂಷನ್ಸ್. ನಮ್ಮ ಜೀವನ ಆ ಥರ ಇರೋದು. ಕರೆಕ್ಟಲ್ಲ? ಇದನ್ನು ಅರ್ಥ ಮಾಡ್ಕೊಂಡಿದ್ದವರು ಜಾಣರು.
ಇದನ್ನ ಅರ್ಥ ಮಾಡ್ಕೊಳ್ತೇನೆ. ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಎಷ್ಟು ಸಂಪತ್ತಿದ್ರು ಉಪಯೋಗನೇ ಇಲ್ಲ. ಯಾಕಂದರೆ ನಾವು ಯಾವಾಗಲೂ ಕಿರಿ 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 ಅಂದರೆ ವಿ ಆರ್ ಮರ್ಮರಿಂಗ್, ಕಂಪ್ಲೇನಿಂಗ್. ಎದಕ್ಕೆ ಕಂಪ್ಲೇಂಟ್ ಮಾಡ್ಬೇಕ್ರಿ? ಇಷ್ಟು ಕೊಟ್ಟಾಗ ಸಾಕಾಗಿಲ್ಲನು? ಸಾಕು ನನಗೆ ಅಂತ ತೃಪ್ತಿಯಿಂದ ಇದ್ದಾಗ ಆ ಕಂಟೆಂಟ್ಮೆಂಟ್ ಏನದಲ್ಲ, ಇಟ್ಸ್ ಗೋಯಿಂಗ್ ಟು ಮಲ್ಟಿಪ್ಲೈ. ಸೊ ಮಲ್ಟಿಪ್ಲಿಕೇಶನ್ ಆಫ್ ವೆಲ್ತ್, ಹೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ ಅದು ನಮಗೆ ನಮ್ಮ ಆತ್ಮಶಕ್ತಿಯಿಂದಲೇ ಬರ್ತದಲ್ರಿ. ಸೊ ನಮಗೆ ನಾವೇ ತಂದ್ಕೋಬೋದು ಅದನ್ನ. ಸೊ ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಯು ವಾಂಟ್ ಇನ್ ದ ವರ್ಲ್ಡ್. ಸೊ ಕ್ರಿಯೇಷನ್ ಹೆಂಗಾಗ್ತಂತಂದರೆ ಬೈ ಕಾನ್ಷಿಯಸ್ಲಿ ಹೋಲ್ಡಿಂಗ್ ಪಾಸಿಟಿವಿಟಿ ಇನ್ ಯುವರ್ ಮೈಂಡ್. ಬರೀ ಧನಾತ್ಮಕವಾಗಿರ್ಬೇಕು. ನಾನು ಇವತ್ತು ರೈಲ್ವೆ ಸ್ಟೇಷನ್ಗೆ ಹೋಗಿರ್ತೇನೆ, ರಿಸರ್ವೇಷನ್ ಮಾಡಿಸ್ಬೇಕಾಗ್ತದೆ. ಯಾವ ಥರ ಹೋಗ್ತೇನೆ ಅಂದರೆ ನಂಗೆ ರಿಸರ್ವೇಷನ್ ಸಿಕ್ಕೋದಂತಲೂ ಹೋಗ್ತೇನೆ. ಸಿಗ್ತದೆ ಇಲ್ಲ ಅಂತ ಎಂದೂ ಡೌಟ್ಫುಲ್ ಆಗಿರೋಲ್ಲ ನಾನು. ನಂಗೆ ಸಿಗ್ತದೆ. ಒಂದು ಸಲ ನಾವು ತಿರುಪೂರಿಗೆ ಹೋಗ್ಬೇಕಾಯ್ತು. ಅದು ಕೊಯಂಬತ್ತೂರ್ಗಿಂತ ಮುಂಚೆ ಬರ್ತದೆ. ನಮ್ಮ ಸಮ್ಮೇಳನ ಇರ್ತಿತ್ತಲ್ಲೆಲ್ಲ ಸಾವಿರಾರು ಜನ ಹೋಗ್ತಾರೆ. ಆವಾಗ ರಿಸರ್ವೇಷನ್ ಎಲ್ಲ ಫುಲ್ ಇರ್ತಾವೆ. ಆದರೆ ನಮ್ಮ ಒಂದು ಸಂಕಲ್ಪದಲ್ಲ ನನಗೆ ಸಿಗ್ತದೆ ಅಂತ ಹೋದಾಗ ಫುಲ್ ಇದ್ರೂ ದೇವರ ಆ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಮಾಡ್ತಾನೆ ನೋಡ್ರಿ. ಆಗಿದ್ದು ನಾನಲ್ಲಿ ಹೋಗಿ ಕೌಂಟ್ರ್ನಾಗ ಕೇಳಿದಾಗ ಅವ್ರು ಮೇಡಮ್ ಹೇಳಿದ್ರು, ಇಲ್ಲ ಫುಲ್ ಆಗಿದ್ದಾವೆ, ಇರಲಿ ಬಿಡ್ರಿ. ಇಲ್ಲ ಸರ್ ತಡ್ರಿ ಅಂತಂದ್ರೆ ಅವರೇ ಒಂದು ನನಗೆ ಆಲ್ಟರ್ನೇಟ್ ಕೊಟ್ಟರು. ಕೊಯಂಬತ್ತೂರು ತನಕ ಟಿಕೆಟ್ ತೊಗೊಂಡ್ರೆ ನಿಮ್ಗೆ ಸಿಗ್ತದೆ ಆ ಕೋಟಾದೊಳಗೆ ಕೊಡ್ರಿ ಅಂದ್ರೆ ಏನು 20 ರೂಪಾಯಿ ಜಾಸ್ತಿ ಆಗ್ತದೆ, ನೋ ಪ್ರಾಬ್ಲಮ್. ಸೊ ಆ ಕೋಟಾದೊಳಗೆ ತೊಗೊಂಡೆ ತಿರುಪೂರಿಗಳಿದೆ, ಎಲ್ಲರ ಜೋಡಿ ಹೋಗಿ ಬಂದ್ವಿ. ಸೊ ಇದೇ ತರಹ ನಾವು ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ, ಪರೀಕ್ಷೆ ಬರೀಬೇಕಾದ್ರೆ ಏನು ಅನ್ಕೊಂಡು ಹೋಗ್ಬೇಕು, ನಾ ಪರೀಕ್ಷೆ ಪಾಸ್ ಆಗೇ ಆಗ್ತೀನಿ ಅಂತ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್ ನೀವು ಹೋಗ್ತಾ ಇದ್ರೆ ಆ ಪಾಸ್ ಆಗುವಂಥ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗಿರ್ತದೆ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಅವ್ರು ಏನು ಕೇಳ್ತಾರೋ ಏನೋ ಏನಾರು ಕೇಳಿದ್ರೆ ಅಂತ ನೀವೇ ಭಯಭೀತರಾಗಿ ಹೋಗಿದ್ರೆ ಅಲ್ಲಿ ನಿಮ್ಮ ಒಳಗಡೆ ಇರುವಂಥ ಈ ಭಯ ಹೊರಗಡೆ ಯಾರಿದ್ದಾರಲ್ಲ ಅವ್ರಿಗೆ ರೀಚ್ ಆಗ್ತದೆ. ಸೊ ಲೈಕ್ ಎನರ್ಜಿ ಅಟ್ರಾಕ್ಟ್ಸ್ ಲೈಕ್ ಎನರ್ಜಿ. ಒಳಗಡೆ ಇರೋ ಭಾವನೆ ಎದುರುಗಡೆ ಇದ್ದವ್ರಿಗೆ ಗೊತ್ತಾಗ್ತದೆ. ಅವ್ರೇನು ನಂಗೆ ಗೊತ್ತಾಗ್ತದೆ ಅಂತ ಹೇಳೋದಿಲ್ಲ. ಆಗ ನಿಮ್ಗೆ ಅಡ್ಡ ಪ್ರಶ್ನೆ ಕೇಳ್ತಾರೆ, ಫೇಲ್ ಮಾಡಿಬಿಡ್ತಾರೆ. ಯಾಕಂದ್ರೆ ನೀವೇ ಅನ್ಕೊಂಡು ಹೋಗಿರಲ್ಲ ಫೇಲ್ ಆಗಲ್ಪ ಅಂತ ಹೆದರ್ಕೋತ ಹೋದ್ರಿ. ಎಷ್ಟೋ ಹುಡುಗರಿಗೆ ನಾ ಹೇಳ್ತೇನೆ, ಆ ಸ್ಕೂಲ್ ಒಳಗೆ ಕೆಲವು ಕ್ಲಾಸ್ ಹೋಗ್ಬೇಕಾರೆ ಪರೀಕ್ಷೆ ಪಾಸ್ ಆಗಬಾರ್ದಪ್ಪ, ಸಾರಿ ನಾ ಫೇಲ್ ಆಗಬಾರ್ದು ಅನ್ಕೋತ ಪರೀಕ್ಷೆಗೆ ಹೋಗ್ತಾರೆ. ನಾ ಹೇಳ್ತೇನೆ, ನೀ ಗ್ಯಾರಂಟಿ ಫೇಲ್ ಆಗ್ತೀನಿ. ಯಾಕಂದ್ರೆ ನಿನ್ನ ಮನಸ್ಸಿನಾಗ ಫೇಲ್ಯೂರ್ ಅದ. ಇನ್ಸ್ಟೆಡ್ ಯು ಶುಡ್ ಹೋಲ್ಡ್ ಏನೋ ನಾನು ಪಾಸ್ ಆಗೇ ಆಗ್ತೀನಿ ಅಂತ ಕಾನ್ಫಿಡೆನ್ಸ್ ಹೋಗ್ಬಿಟ್ಟು ಫೇಲ್ಯೂರ್ ಮೇಲೆ ಫೋಕಸ್ ಮಾಡಿದಲ್ಲ. ಸೊ ಯುವರ್ ಲೈಫ್ ಇಸ್ ಎ ಫೇಲ್ಯೂರ್. ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿದ್ರೆ ನಮ್ಮ ಲೈಫ್ ಪ್ರಾಬ್ಲಮೆಟಿಕ್ ಆಗ್ತದೆ. ಸೊಲ್ಯೂಷನ್ ಕೊಟ್ಟಾನಲ್ಲ ದೇವರು. ಸೊ ದೇವ್ರು ಎರಡು ಕೊಟ್ಟಿರ್ತಾನೆ, ನಾವು ಎರಡನೇ ಬಿಟ್ಟೇವೆ. ಬರೀ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿ ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್. ಸೊ ಹೌ ಯು ಕ್ಯಾನ್ ಟ್ರಾನ್ಸೆಂಡ್ ಯುವರ್ ಪ್ರಾಬ್ಲಮ್? ಅದನ್ನ ಹೆಂಗೆ ಕನ್ವರ್ಟ್ ಮಾಡ್ಬೇಕೀಗ? ಅದನ್ನೊಂದು ಚಾಲೆಂಜ್ ಅಂತ ಹೋಗ್ಬೇಕು. ಇರ್ಲಿ ಬಿಡ, ಈಗಂತೂ ಇಟ್ ಈಸ್ ಓಕೆ, ಬಟ್ ಐ ಆಮ್ ಗೋಯಿಂಗ್ ಟು ಗೆಟ್ ದ ಪ್ರಾಪರ್ ಸೊಲ್ಯೂಷನ್ ಅಂತ ನೀವು ನೋಡಿದಾಗ ಅದಕ್ಕೆ ಸೊಲ್ಯೂಷನ್ ನಿಮ್ಮ ತಲೆ ಬೆಳೀತದೆ. ಕರೆಕ್ಟ್ ಅಲ್ಲ? ಸೊ ಸೊಲ್ಯೂಷನ್ ಪಾರ್ಟ್ ಮೇಲೆ ಫೋಕಸ್ ಮಾಡೋಣ. ಲೆಟ್ ಅಸ್ ಬಿಕಮ್ ಪಾರ್ಟ್ ಆಫ್ ದ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್. ಕರೆಕ್ಟಾ? ಸೊ ಯಾವಾಗಲೂ ಯಾರು ನನಗೆ ಎಸ್ಪೆಷಲಿ ರೇಖಿ ಹೀಲಿಂಗ್ ಮಾಡ್ಬೇಕಾರೆ ನೋಡಿರಿ ಎಷ್ಟು ತಮಾಷೆ ಆಗ್ತದೆ. ಒಂದು ಫೋಟೋ ತೊಗೊಂಬರ್ತಾರೆ, ವಾಟ್ಸಪ್ನಾಗ ಕಳಿಸ್ತಾರೆ, ನನಗೆ ಇವ್ರಿಗೆ ಹೀಲಿಂಗ್ ಮಾಡ್ಬೇಕಂತ ಹೇಳ್ತಾರೆ. ಓಕೆ ಅಂತ ಹೇಳ್ತಾನೆ. ಅವ್ರಿಗೆ ಹೀಲಿಂಗ್ ಏನೋ ಒಂದು ಪ್ರಾಬ್ಲಮ್ ಇರ್ತದೆ, ಸಮ್ ಡಿಸೀಸ್. ಅವ್ರು ಆರಾಮಾಗ್ತಾರಲ್ರಿ ಅಂತ ಕೇಳ್ತಾರೆ. ಆಗ್ತಾರಂತ ಹೇಳ್ತಾನೆ. 100% ಅಂತ ಕೇಳ್ತಾರೆ. ಮೋರ್ ದ್ಯಾನ್ 100% ಅವ್ರು ಆರಾಮಾಗೇ ಆಗ್ತಾರೆ, ಆರಾಮಿದ್ದಾರೆ ಅಂತ ನನ್ನ ಕಾನ್ಷಿಯಸ್ನೆಸ್ನ ಇಟ್ಕೊಂಡು ನಾನು ಕಾನ್ಫಿಡೆಂಟ್ ಆಗಿದ್ದಾಗ ಆ ವ್ಯಕ್ತಿಗೆ ಅದೇ ಎನರ್ಜಿ ರೀಚ್ ಆಗಿ ಅವ್ರು ಆರಾಮಾಗಿದ್ದ ಸುದ್ದಿ ಒಂದು ವಾರದೊಳಗೆ ನನಗೆ ಬರ್ತದೆ. ಅನೇಕ ಜನರಿಗೆ ಈ ಥರ ಹೀಲಿಂಗ್ ಮಾಡಿದೆ. ಸೊ ಇಫ್ ಯು ವಾಂಟ್ ಟು ಬಿಕಮ್ ಎ ರೇಖಿ ಹೀಲರ್, ಮನಸ್ಸಿನೊಳಗೆ ಏನು ಇಟ್ಕೋಬೇಕು, ಆ ವ್ಯಕ್ತಿಗೆ ನಾನು ಹೀಲಿಂಗ್ ಮಾಡ್ತಾ ಇದ್ದೀನಲ್ಲ, ಆರಾಮಾಗ್ತಿರಲ್ಲ ಅಂತ ಹೆದರ್ಕೋದು ಮಾಡಬೇಡ್ರಿ. ಅವ್ರು ಆರಾಮಿದ್ದಾರೋ, ನಾನೇ ಎಷ್ಟು ಆರಾಮ ಮಾಡೋ, ದೇವರ ಕೃಪೆಯಿಂದ ಅವನು ಈಸ್ ಆಲ್ರೆಡಿ ವೆಲ್ ಆ್ಯಂಡ್ ಈಸ್ ಗೋಯಿಂಗ್ ಟು ಇಂಪ್ರೂವ್ ಈಸ್ ಹೆಲ್ತ್ ಅಂತ ನಾನು ಮಾಡಿದಾಗ ನಾನೇನು ದೊಡ್ಡ ಮಹಾಸಾಧನೆ ಮಾಡೋಲ್ಲ. ಅಲ್ಲಿ ಗುರುಗಳಿಂದ ಬರುವಂಥ ಶಕ್ತಿನ ಅವನು ಟ್ರಾನ್ಸ್ಮಿಟ್ ಮಾಡ್ತೇನೆ ಅಷ್ಟೇ. ನಂದು ಏನಿರೋದು ಕೆಲಸ ಅಲ್ಲಿ. ಸೊ ಆವಾಗ ಹೀಲಿಂಗ್ ಹ್ಯಾಪನ್ಸ್
ವೆರಿ ನ್ಯಾಚುರಲಿ. ಆ ಥರ ಅನೇಕ ಜನರಿಗೆ ಹೀಲಿಂಗ್ ಮಾಡಿ 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 ನಾವು ಪ್ರಾಕ್ಟೀಸ್ ಆಗಿಬಿಟ್ಟದ. ಆವಾಗ ಎಲ್ರಿಗೂ ಅವ್ರಿಗೂ ಕಾನ್ಫಿಡೆನ್ಸ್ ಬರ್ತದೆ. ಹೌದ್ರಿ, ಆರಾಮಾಗಿ ಯಾರು ನೋಡ್ರಿ ಅಂತ ಥ್ಯಾಂಕ್ಸ್ ಹೇಳ್ತಾರೆ. ನಾ ಥ್ಯಾಂಕ್ಸ್ನು ನನ್ನ ಹತ್ರ ಇಟ್ಕೊಳ್ಳೋದು, ಯಾಕಂದ್ರೆ ಎಲ್ಲಿಂದ ಬಂದದ ಕೆಲಸ ಅವ್ರಿಗೆ ಗುರುಗಳಿಗೆ ಹೋಗೋದು ಥ್ಯಾಂಕ್ಸ್. ಸೊ ಯಾವಾಗ ನೀವು ನಿರ್ಲಿಪ್ತರಾಗ್ತೀರಿ, ವೆನ್ ಯು ಬಿಕಮ್ ಅಸೋಸಿಯೇಟೆಡ್, ಡಿಟ್ಯಾಚ್ಮೆಂಟ್ ನಿಮ್ಗೆ ಬರ್ತಲ್ಲ ಮನಸ್ಸಿನಾಗ, ಆವಾಗ ನೀವು ಒಬ್ಬ ಎಮಿನೆಂಟ್ ಹೀಲರ್ ಆಗಿದ್ದೀರಿ. ಸೊ ಬೆಸ್ಟ್ ಹೀಲರ್ ಯಾರಪ್ಪ ಅಂತಂದರೆ ಒನ್ ಹೂ ಬಿಕಮ್ಸ್ ದ ಇನ್ಸ್ಟ್ರೂಮೆಂಟ್ ಫಾರ್ ಹೀಲಿಂಗ್. ಅವರೇ ಹೀಲರ್ ಅಲ್ಲ, ಐ ಆಮ್ ಓನ್ಲಿ ದ ಇನ್ಸ್ಟ್ರೂಮೆಂಟ್ ಫಾರ್ ಮಾಸ್ಟರ್ಸ್ ಬ್ಲೆಸ್ಸಿಂಗ್ಸ್. ಅವ್ರ ಆಶೀರ್ವಾದ ಪಡ್ಕೊಂಡು ನಾವು ಪಾಸ್ ಮಾಡ್ತಿರ್ತಾನೆ ಅಷ್ಟೇ. ನಂದೇನು ಇರೋದಿಲ್ಲ ಅದೇ, ಐ ಆಮ್ ಎ ನೋಬಡಿ. ಸೊ ಅಲ್ಲಿ ಗುರುಗಳಿಂದ ಬಂದಂಥ ಒಂದು ಶಕ್ತಿಯನ್ನೇ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಮಾಡಿದಾಗ ಕೆಲಸ ಆಗ್ತದೆ. ಗುರುಗಳೇನು ಮಾಡಿಸಿದ್ರು ಅಂತ ನೀವು ಭಾವನೆ ಇದ್ದಾಗ ಬೇಗ ಆಗ್ತದೆ. ತುಂಬ ಇಂಪಾರ್ಟೆಂಟ್, ಹೌದಲ್ರಿ? ಎಲ್ಲನೂ ಅಷ್ಟೇ, ಇಡೀ ಜೀವನ ಇದೆಲ್ಲ ದೇವರಿಂದನೇ ಗುರುಗಳಿಂದನೇ ನಡೀತಾ ಇದೆಯಪ್ಪ. ಹೇಳ್ತಾರಲ್ಲ, ನೀ ಕರ್ತ ಅಂದ್ರೆ ಇದಿಲ್ಲ, ರಾಮ್ ಕರ್ತ ಅಂತ ಕೂಡ ಅದೆಲ್ಲ ಇದಾಗ್ತದೆ, ಆ ಟೈಪ್ ಆಗ್ತದೆ. ಸೊ ನಾನು ಬರೀ ಮಾಧ್ಯಮ ಇದ್ದೇನೆ, ನಿಮಿತ್ತ ಮಾತ್ರಕ್ಕೆ ನಾನು ಇರ್ತೇನೆ. ಆ ಕೆಲಸಗಳು ತಾನೇ ಆಗ್ತಿರ್ತವೆ, ಅದೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ನಮ್ಮ ಗುರುಗಳು ಹೇಳ್ತಿದ್ರು, ನೀವು ಜೀವನದೊಳಗೆ ನಿಮ್ಮ ಮನೆಯೊಳಗೆ ಹೆಂಗೆ ಇರ್ಬೇಕು ಅಂತಂದ್ರೆ ಓನರ್ ಥರ ಇರಬಾರ್ದು, ಟ್ರಸ್ಟಿ ಥರ ಇರಬೇಕು ಅಂತ. ಅಂದ್ರೆ ಒಬ್ಬ ಟ್ರಸ್ಟಿ ಇದ್ದವರು ಅವ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ಅದನ್ನು ನೋಡ್ಕೊಳ್ಳೋದಕ್ಕೆ ನನ್ನ ನೇಮಿಸ್ಯಾರ. ಸಂಸಾರ ನಿಭಾಯಿಸೋದಕ್ಕೆ ನನಗೊಂದು ರೋಲ್ ಕೊಟ್ಟಾರ, ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ರಿಯಲ್ ಓನರ್ ಅವರಿಂದ ನಡೀತಾ ಇದೆಯಪ್ಪ ಅಂತಂದಾಗ ನಮ್ಗೆ ಯಾವ ಥರದ ಒಂದು ಕಿರಿಕಿರಿಗಳೇ ಇರೋಲ್ಲ. ಏನಾದರೂ ನಿಂದ ನೋಡ್ರಿ ನೋಡ್ಕೊಳ್ಪ ಅಂತ ಅಂದ್ಬಿಟ್ಟು ಕರೆಕ್ಟ್ ಅಲ್ಲ? ಸೊ ಪರಮಾತ್ಮನ ಒಂದು ಪ್ರೇರಣೆಯಿಂದನೇ ನಡೀತಾ ಇದೆಯಪ್ಪ ಅಂತಂದಾಗ ಆವಾಗ ಯು ಬಿಕಮ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಡಿವೈನ್ ಎನರ್ಜಿ. ಸೊ ಸಂಕಲ್ಪ ಮುದ್ರದ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿರಿ. ದೆನ್ ನಿಮ್ಮ ಜೀವನ ಎಷ್ಟು ಚೆನ್ನಾಗಿರ್ತದೆ ನೋಡ್ಬೇಕು. ನಮಗಂತೂ ಅನುಭವ ಆಗಿದೆ, ಅನೇಕ ಜನರಿಗೆ ನಿಮಗೂ ಅನುಭವ ಆಗಿದೆ, ಆಗ್ತಾ ಇದೆ ಈಗ. ಸೊ ಅದಿನ್ನೂ ಹೆಚ್ಚಿಗೆ ಆಗಲಿ. ಈಗ ಇನ್ನೊಂದು ಟೆಕ್ನಿಕ್ ಹೇಳ್ತೇನೆ. ಸಂಕಲ್ಪ ಮುದ್ರೆ ಹೆಂಗೆ ವರ್ಕ್ ಆಗ್ತಂದ್ರೆ, ನೀವು 3 ಸಲ, ನಂಬರ್ 3 ಡಿವೈನ್ ನಂಬರ್ ಇದು, 3 ಸಲ ಯಾವುದನ್ನ ನೀವು ಉಚ್ಚಾರ ಮಾಡ್ತಿರಲ್ಲ ಅದು ಕಾಸ್ಮೋಸ್ ಒಳಗೆ ರೆಕಾರ್ಡ್ ಆಗ್ತದೆ. ಈಗ ಆಲ್ರೆಡಿ ರೆಕಾರ್ಡ್ ಆಗ್ಯಾವ ನಮ್ಮಲ್ಲ, ಅದಕ್ಕೆ ನಮ್ಗೆ ರಿಸಲ್ಟ್ ನೆಗೆಟಿವ್ ಬರ್ಲಿಕ್ಕತ್ತಾವ. ಯಾಕೆ ಹಳೆವೆಲ್ಲ ನೆಗೆಟಿವ್ ಬರ್ಬೇಕಲ್ಲ, ಅದು ನಿಲ್ಲಿ ಅಂತ ಏನು ತಡಿಬೇಡ್ರಿ. ಈಗ ಪಾಸಿಟಿವ್ ಚಾಲು ಮಾಡ್ರಿ. ಈ ಗಾಡಿ ಚಾಲು ಮಾಡಿದ್ಮೇಲೆ ಅದರದ್ದು ಏನೋ ದುಷ್ಟ ಕರ್ಮಗಳದ್ದು ಒಂದು ಶಕ ಕಡಿಮೆ ಕರ್ಕೊಂಡು ಬರ್ತದ. 1 ಪಾಯಿಂಟ್ ಮಾರ್ನಿಂಗ್ ನಿಮ್ಗೆ ಇದ್ರ ಚಾಲು ಆಗ್ತದೆ. ಅದಕ್ಕೆ ಇನ್ನು ಮಾಡಿದ ಕೂಡಲೇ ಮಾರನೇ ದಿವಸ ರಿಸಲ್ಟ್ ಬರ್ತದೆ ಅಂತ ತಿಳ್ಕೊಬಾರ್ದು. ಹಳೇದ್ರದ್ದೆಲ್ಲ ಅದ್ರದ್ದು ಮುಗಿಬೇಕು ಕೋಟ. ಅದು ಮುಗೀತಾ ಅಂತ ಸುಮ್ಮನೆ ಕಾಯ್ಕೋಸ್ ಕೊಡೋಂಗಿಲ್ಲ. ಇದನ್ನು ಚಾಲು ಮಾಡಿಬಿಡೋದು, ಆವಾಗ ಅದರಷ್ಟಕ್ಕೆ ಅದು ಮುಗೀತದೆ. ದೆನ್ ಎಷ್ಟು ಬೇಗ ನೀವು ಗುರುಗಳ ಮೇಲೆ ಭಕ್ತಿ ಶ್ರದ್ಧೆಯಿಂದ ಮಾಡ್ತಿರಲ್ಲ, ಅದಕ್ಕೆ ಹೇಳ್ತಾರೆ ಎಲ್ಲ ಸಮಸ್ಯೆಗಳು ಎಲ್ಲರಿಗೂ ಬರ್ತಾವೆ. ಆದರೆ ಸದ್ಗುರುಗಳನ್ನು ಯಾರು ಇಟ್ಕೊಂಡಿರ್ತಾರಲ್ಲ ಅವ್ರ ಜೀವನದಲ್ಲಿ, ಅವ್ರಿಗೆ ಸಮಸ್ಯೆ ಬಂದರೂ ಅದನ್ನು ಪರಿಹಾರ ಮಾಡೋದು ಅತಿ ಈಸಿ ಗೋಯಿಂಗ್ ಆಗಿಬಿಡ್ತಾವೆ ಅಷ್ಟೇ. ದಟ್ ಈಸ್ ದ ಡಿಫ್ರೆನ್ಸ್. ಗುರು ಹಿಂಗೆ ಇರ್ತಾರಲ್ಲ ಯಾವಾಗಲೂ, ಕರೆಕ್ಟ್ ಅಲ್ಲ? ಅವನ್ನೆಲ್ಲ ಮಾಡ್ತಾರಪ್ಪ ಅಂತ ಅಂದ್ಕೊಂಡು ಅದು ಈಸಿ ಗೋಯಿಂಗ್ ಆಗ್ಬಿಡ್ತದೆ. ಸೊ 3 ಸಲ ಹೇಳಿದ್ದು ರೆಕಾರ್ಡ್ ಆಗಿರ್ತಲ್ಲ, ಇನ್ಮೇಲೆ ನಾವು ಧನಾತ್ಮಕವಾಗಿದ್ದು ರೆಕಾರ್ಡ್ ಆಗಲಿ. ಕರೆಕ್ಟ್ ಅಲ್ಲ? ನಾವು ಸುಮ್ಮನೆ ಕೂತ್ಕೊಂಡಿದ್ದಾಗ ಎಷ್ಟು ಜನರಿಗೆ ಸೇವೆ ಮಾಡ್ಬೋದು ಗೊತ್ತಾರೆ. ಈಗ ಒಂದು ಆ್ಯಂಬುಲೆನ್ಸ್ ಹೋಗೋ ಸೌಂಡ್ ಕೇಳಿಸ್ತದೆ. ನಾ ಇಲ್ಲೇ ಕೂತ್ಕೊಂಡು ಆ ಆ್ಯಂಬುಲೆನ್ಸ್ನೊಳಗೆ ಯಾರಿದ್ದಾರಲ್ಲ ಆ ವ್ಯಕ್ತಿ ಚೇತರಿಸ್ಕೊಂಡು ಆರಾಮಾಗ್ತಾ ಇದ್ದಾರಪ್ಪ, ಅವ್ರು ಚೆನ್ನಾಗಿರ್ಲಿ ಅಂತಂದ್ರೆ ನಂದು ಏನು ಗಂಟು ಹೋಗ್ತದೆ, ಬೇಕಾದವ್ರಿಲ್ಲ ಅವ್ರಿಗೆ. ಸೊ ಸರ್ವೇ ಜನ ಸುಖನೋ ಅಂತ ಅನ್ನೋದು ನಮ್ಗೆ ಗೊತ್ತಾಗಿದ್ರೆ ನಾವು ಜಗತ್ ಕಲ್ಯಾಣಕ್ಕೆ ಕೂತಲ್ಲೇ ತಪಸ್ಸು ಮಾಡ್ದಂಗಿದು. ಏನು ಭಾಳ ದೊಡ್ಡದಾಗಿ ಏನು ಮಾಡಬೇಕಾಗಿಲ್ಲ. ನಮ್ಮ ಇಡೀ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ನಾವು, ಇಫ್ ಯು ಆರ್ ಕನ್ಸರ್ನ್ಡ್ ಅಬೌಟ್ ದ ಪೀಪಲ್ ಅರೌಂಡ್ ಯು, ದೆನ್ ಲೈಫ್ ಬಿಕಮ್ಸ್ ವೆರಿ ಫ್ಯಾಂಟಾಸ್ಟಿಕ್. ಅಲ್ಲಿ ಭಾಳ ಮಜಾ ಆಗ್ತಿರ್ತಾರೆ. ಎಷ್ಟೋ ಜನರಿಗೆ ಪರಿಚಯನೇ ಇರೋದಿಲ್ಲ. ಅಂದರೆ ನಮ್ಮ ಒಳಗಡೆ ಇರುವಂಥ ಶಕ್ತಿ ಹೊರಗಡೆ ಹೆಂಗೆ ರೇಡಿಯೇಟ್ ಆಗ್ತಿರ್ತಾರೆ ಅಂತಂದ್ರೆ, ಅವರು ಹೋದ ತಕ್ಷಣ ಕೂಡ್ಲಿಕ್ಕೆ ಸೀಟ್ ಕೊಡ್ತಾರೆ. ಬಸ್ನಾಗ ಸುಮ್ಮನೆ ನಿಂತಿರ್ತೇನೆ, ಬರ್ರಿ ಕೂಡಿರ್ತಾರೆ. ಅಂದರೆ
ಅವ್ರು ಏನೋ ಅಂತ ಅನಿಸ್ತದೆ. ಅಂದ್ರೆ ಎಲ್ಲೋ ಹೋಗ್ಬೇಕಾದ್ರೆ ಏನೋ ಒಂದು ಸಹಕಾರ ಅವರಿಂದ ಹೆಲ್ಪ್ ಅನಿರೀಕ್ಷಿತವಾಗಿ ಬರ್ತದೆ ನಮ್ಗೆ, ನಿಮಗೂ ಬರ್ತದೆ ನೋಡಿರ್ಬೇಕಾದ್ರೆ. ಯಾವಾಗ ಒಳಗಡೆ ನೀವು ಯು ಆರ್ ಫಿಲ್ಡ್ ವಿತ್ ಫುಲ್ ಆಫ್ ಪಾಸಿಟಿವ್ ಎನರ್ಜಿ, ಎಲ್ರಿಗೂ ಚೆನ್ನಾಗಿರ್ಲಿ ಅಂತ ಅವರು ಒಬ್ಬ ಮಹಾನ್ ಸಂತನ ಲಕ್ಷಣ ಅದು. ಆ ಥರ ಇದ್ದಾಗ ಅವ್ರು ಯಾರಿಗೂ ಏನು ಬೇಕಂತ ಕೇಳಬೇಕಾಗಿಲ್ಲ, ಎಲ್ಲರೂ ಅವಾಗ ಏನು ಬೇಕಲ್ಲ ಅಂತ ಅಂದ್ಕೊಡ್ತಾರೆ. ಕರೆಕ್ಟ್ ಅಲ್ಲ? ನಮ್ಮ ಗುರೂಜಿ ಅವರು ಇದನ್ನ ಫಸ್ಟ್ ಕಲಿಸಿದಾಗ ಅವ್ರನ್ನ ಅಬ್ಸರ್ವ್ ಮಾಡಿದೆ. ಅವ್ರು ಈಗ ಸಿದ್ದೇಶ್ವರ ಸ್ವಾಮಿಗಳು ಹೆಂಗಿದ್ರಲ್ಲ ಆ ಥರ ಇದ್ರಿ ಅವರು. ಅಂದರೆ ಅವ್ರಿಗೆ ಕ್ಯಾಶ್ ಹ್ಯಾಂಡ್ಲೇ ಮಾಡ್ತಿದ್ರು ಅವರು. ಇವ್ರಿಗೆ ಇದಕ್ಕೆ ಶರ್ಟ್ಗೆಲ್ಲ ಜೇಬ ಇರ್ತಿರ್ಲಿಲ್ಲ ಸಿದ್ದೇಶ್ವರ ಸ್ವಾಮಿಗಳಿಗೆ. ಹಂಗೆ ಗುರೂಜಿ ಅವ್ರದ್ದು ಎಲ್ಲೂ ಬ್ಯಾಂಕ್ ಅಕೌಂಟ್ ಇದ್ದಿದ್ರು. ಅಮೇರಿಕಾ, ಲಂಡನ್ ಎಲ್ಲ ಕಡೆ ಓಡಾಡಿ ಬರ್ತಿದ್ರು, ಜಗತ್ತು ಎಲ್ಲ ಸುತ್ತಿ ಬರ್ತಿದ್ರು. ಆದರೆ ವಿದೌಟ್ ಎನಿಥಿಂಗ್ ಇನ್ ಹಿಸ್ ಪಾಕೆಟ್. ಎಲ್ಲ ಯಾರೋ ನೋಡ್ಕೊಂಡು ಅವ್ರಿಗೆ ಆ ಥರ ಒಂದು ಮಗುವಿನ ಥರ ಸಂರಕ್ಷಣೆ ಮಾಡ್ತಾರೆ. ಸೊ ಇಫ್ ಯು ವಾಂಟ್ ದ ರಿಯಲ್ ಸೆಕ್ಯೂರಿಟಿ, ಲೆಟ್ ಅಸ್ ಬಿಕಮ್ ಲೈಕ್ ಎ ಚೈಲ್ಡ್. ಆ ಮಗುವಿನ ಮುಗ್ಧತೆ ನಮ್ಮಲ್ಲಿ ಬರಬೇಕು. ಅವಾಗ ಎಲ್ರಿಗೂ ನಾವು ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ರೆ ಆಟೋಮೆಟಿಕ್ಲಿ ದೇವರು ನಮ್ಮನ್ನು ಚೆನ್ನಾಗಿ ಇಟ್ಟಿರ್ತಾನೆ. ಅದ್ರೊಳಗೆ ಏನು ಸಂಶಯ ಇಲ್ಲ. ಕರೆಕ್ಟ್ ಅಲ್ಲ? ಇದು ಮಾತ್ರ ನನಗೆ 100% ಅರ್ಥ ಆಗಿದೆ. ನಿಮಗೂ ಎಲ್ಲರಿಗೂ ಇದಾಗಲಿ. ಓಕೆ. ಜೈ ಶ್ರೀರಾಮ್. ಜೈ ಗುರುದೇವ್. ನಮಸ್ಕಾರ.